ಈ ಜಾಗ ನನಗೊಂಥರ ಸ್ಪೆಷಲ್. ಯಾಕೆ ಅಂದ್ರೆ ನನಗೆ ಎಷ್ಟೇ ಖುಷಿ ಆಗ್ಲಿ, ಎಷ್ಟೇ ಬೇಜಾರಾಗ್ಲಿ, ನಾನು ಇಲ್ಲಿಗೆ ಬಂದು ಒಂದ್ 5 ನಿಮಿಷ ಇವ್ರ ಹತ್ರ ಕೂತ್ಕೊಂಡು ನನ್ನ ಮನ್ಸಲ್ಲಿರೋ ಮಾತನ್ನ ಇವ್ರ ಹತ್ರ ಹೇಳ್ಕೊಂಡಾಗ ತುಂಬಾ ಖುಷಿ ಅನ್ಸುತ್ತೆ, ಪ್ಲಸ್ ನೆಮ್ಮದಿ ಅನ್ಸುತ್ತೆ ನಮ್ಗೆ. ನಾವೆಷ್ಟು ಕ್ಲೀನ್ ಆಗಿರ್ತೀವಿ, ಇವರು ಅಷ್ಟೇ ಚೆನ್ನಾಗಿರ್ಬೇಕು ಅಂತ ನಾನು ವಾರಕ್ಕೊಂದ್ಸಲಿ ಬಂದು ಈ ಜಾಗನ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ನೀಟಾಗಿ ವಾಶ್ ಮಾಡಿ ಒಂದ್ ಕಡ್ಡಿ ಅಂಟಿಸ್ಬಿಟ್ಟು ನಮಸ್ಕಾರ ಹಾಕೊಂಡು ಇಲ್ಲಿಂದ ಹೊಡ್ತೀನಿ, ಒಳ್ಳೇದ್ ಮಾಡು ಅಂತ. ಎಲ್ರು ಕೇಳ್ತಾ ಇರ್ತಾರೆ, ರಕ್ಷಕ್ ಹೆಂಗೆ ಇಷ್ಟು ಬೇಗ ಬೆಳೆದ್ಬಿಟ್ಟ 3 ವರ್ಷದಲ್ಲಿ ಅಂತ. ಈ 3 ವರ್ಷದ ಹಿಂದೆ ಒಂದ್ ಶ್ರಮ ಇದೆ ನಂದು. ನಮ್ಮ ಅಜ್ಜಿನಾಗ್ಲಿ ನಮ್ಮ ತಂದೆನಾಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಮಗು ತರ ಅವ್ರನ್ನ ಪ್ರೀತಿಸಿದೀನಿ. ನನ್ ಕೀಲ್ ಏನಾಗುತ್ತೋ ಅವ್ರನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿದೀನಿ. ಅವ್ರ ಆಶೀರ್ವಾದನೇ ಇವತ್ತು ನನ್ನ ಇಲ್ಲಿ ಗಂಟ ಕರ್ಕೊಂಬಂದಿರೋದು. ಅದಕ್ಕೋಸ್ಕರ ನಾನು ಪ್ರತಿ ಸರಿ ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡಿ ಅವ್ರಿಗೆ ಏನೇನು ಇಷ್ಟ ತಿಂಡಿಗಳು ಅದನ್ನೆಲ್ಲ ಇಲ್ಲಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊಡ್ತೀನಿ. ದಯವಿಟ್ಟು ಎಲ್ರು ಅವ್ರ ತಾಯಿ ತಂದೆ ಅಜ್ಜಿ ತಾತ ಎಲ್ಲ ದೊಡ್ಡವರ ಆಶೀರ್ವಾದ ಇದ್ರೆ ಖಂಡಿತ ನೀವೆಲ್ರೂ ಲೈಫಲ್ಲಿ ಬೆಳಿತೀರಾ. ಅದಕ್ಕೆ ನಾನೇ ಒಂಥರ